ನಮಸ್ಕಾರ ಸ್ನೇಹಿತರೆ, ಶೋಧ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎನ್.ಆರ್. ನಾರಾಯಣ ಮೂರ್ತಿ, ಭಾರತೀಯ IT ರಂಗದ ಧ್ರುವತಾರೆ, ಇನ್ಫೋಸಿಸ್ ನಾರಾಯಣ ಮೂರ್ತಿ ಎಂದೇ ಪ್ರಖ್ಯಾತರು. ಇವರ ಒಂದು ಮಾಹಿತಿಯನ್ನು ಪುಟ್ಟದಾಗಿ ಸಂಶೋಧನೆ ಮಾಡಿ ಶೋಧಿಸಿ ನಿಮ್ಮ ಮುಂದೆ ತಂದಿದ್ದೇವೆ. ಇದನ್ನು ತಿಳಿಸುವ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ನಾವು ಪ್ರತಿದಿನ ನೀಡುವ ವಿಶಿಷ್ಟ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಬಂದೇ ಬರುತ್ತೆ. ಭಾರತದ ಸಾಫ್ಟ್ವೇರ್ ಉದ್ಯಮದ ಪಿತಾಮಹ ಎಂದೇ ಕರೆಯಲ್ಪಡುವ ಎನ್.ಆರ್. ನಾರಾಯಣ ಮೂರ್ತಿಯವರು ಕೇವಲ ಒಬ್ಬ ಯಶಸ್ವಿ ಉದ್ಯಮಿಯಲ್ಲ, ಬದಲಾಗಿ ಕೋಟ್ಯಾಂತರ ಯುವಕರಿಗೆ ಸ್ಫೂರ್ತಿಯ ಸೆಲೆ. ಸರಳ ಜೀವನ, ಉನ್ನತ ಚಿಂತನೆ ಎಂಬ ತತ್ವಕ್ಕೆ ಇಂದಿಗೂ ಅತ್ಯುತ್ತಮ ಉದಾಹರಣೆಯಾಗಿ ಅವರು ನಿಲ್ಲುತ್ತಾರೆ. ಇವರ ಬಾಲ್ಯದ ಮತ್ತು ಶಿಕ್ಷಣದ ಬಗ್ಗೆ ನೋಡೋದಾದರೆ, ನಾರಾಯಣ ಮೂರ್ತಿಯವರು ಆಗಸ್ಟ್ 20, 1946ರಂದು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಜನಿಸಿದರು. ಮಧ್ಯಮ ಕುಟುಂಬ ವರ್ಗದಲ್ಲಿ ಬೆಳೆದ ಅವರು ಸದಾ ಓದಿನಲ್ಲಿ ಮುಂದಿದ್ದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪೂರೈಸಿದರು. IIT ಕಾನ್ಪುರ್ ಉನ್ನತ ವ್ಯಾಸಂಗಕ್ಕಾಗಿ ಕಾನ್ಪುರಕ್ಕೆ ತೆರಳಿ M.Tech ಪದವಿಯನ್ನು ಕೂಡ ಪಡೆದರು. ಇನ್ಫೋಸಿಸ್ ಸ್ಥಾಪನೆಗೂ ಮೊದಲು ನಾರಾಯಣ ಮೂರ್ತಿಯವರು ನೇರವಾಗಿ ಉದ್ಯಮಕ್ಕೆ ಇಳಿಯಲಿಲ್ಲ. ಮೊದಲು ಅಹಮದಾಬಾದ್ನಲ್ಲಿ IIMA ಸಿಸ್ಟಮ್ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡಿದರು. ನಂತರ ಪತ್ನಿ ಸುಧಾಮೂರ್ತಿ ಅವರಿಂದ ಸಾಲವಾಗಿ ಪಡೆದ 10,000 ರೂಪಾಯಿ ಬಂಡವಾಳದೊಂದಿಗೆ ತಮ್ಮ 6 ಜನ ಸ್ನೇಹಿತರೊಡಗೂಡಿ 1981ರಲ್ಲಿ ಇನ್ಫೋಸಿಸ್ ಸಂಸ್ಥೆಯನ್ನು ಸ್ಥಾಪಿಸಿದರು. ಆರಂಭದ ದಿನಗಳಲ್ಲಿ ಅವರು ಎದುರಿಸಿದ ಸವಾಲುಗಳು ಅಸಂಖ್ಯಾತ. ಆದರೆ ಪ್ರಾಮಾಣಿಕತೆ ಮತ್ತು ಗುಣಮಟ್ಟದ ಕೆಲಸದ ಮೇಲೆ ಅವರು ಇಟ್ಟಿದ್ದ ನಂಬಿಕೆ ಇನ್ಫೋಸಿಸನ್ನು ಜಾಗತಿಕ ಮಟ್ಟದ ಕಂಪನಿಯಾಗಿ ಬೆಳೆಯಿತು. ನಾರಾಯಣ ಮೂರ್ತಿ ಅವರ ನಾಯಕತ್ವದಲ್ಲಿ ಇನ್ಫೋಸಿಸ್ ಹಲವಾರು ಮೈಲುಗಳನ್ನು ಸಾಧಿಸಿತು. NASDAQ ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ನೋಂದಣಿಯಾದ ಮೊದಲ ಭಾರತೀಯ ಕಂಪನಿ ಎಂಬ ಹೆಗ್ಗಳಿಕೆಗೆ ಇನ್ಫೋಸಿಸ್ ಪಾತ್ರವಾಯಿತು. ಸಂಪತ್ತನ್ನು ಕಾನೂನುಬದ್ಧವಾಗಿ ಮತ್ತು ನೈತಿಕವಾಗಿ ಸೃಷ್ಟಿಸಬೇಕು ಎಂಬುದು ಅವರ ಬಲವಾದ ನಂಬಿಕೆಯಾಗಿತ್ತು. ದೇಶದ IT ರಂಗಕ್ಕೆ ಅವರು ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಅವರಿಗೆ ಪದ್ಮ ವಿಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇಂದು ನಾರಾಯಣ ಮೂರ್ತಿಯವರು ಸಕ್ರಿಯ ಉದ್ಯಮದಿಂದ ನಿವೃತ್ತರಾಗಿದ್ದರೂ ಅವರ ವಿಚಾರಧಾರೆಗಳು ಇಂದಿನ ಉದ್ಯಮಿಗಳಿಗೆ ದಾರಿದೀಪವಾಗಿದೆ. ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಸಮಾಜಕ್ಕೆ ಮರಳಿ ನೀಡುವ ಅವರ ಗುಣ ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವಂಥದ್ದು. ಅವರು ಕೇವಲ ಒಂದು ಕಂಪನಿಯನ್ನು ಕಟ್ಟಲಿಲ್ಲ, ಬದಲಾಗಿ ಭಾರತವು ಜಾಗತಿಕ ಮುಂದೆ ತಲೆ ಎತ್ತಿ ನಿಲ್ಲುವಂತಹ ಒಂದು ವ್ಯವಸ್ಥೆಯನ್ನು ಕಟ್ಟಿಕೊಟ್ಟರು. ಸಾಧನೆ ಮಾಡಲು ಪ್ರತಿಭೆಯೊಂದೇ ದಾರಿದೀಪವಾಗಿರುತ್ತದೆ ಹೊರತು ಯಾವುದೇ ನ್ಯೂನತೆ ಅಲ್ಲ ಅನ್ನುವುದಕ್ಕೆ ನಾರಾಯಣ ಮೂರ್ತಿಯವರು ಜೀವಂತ ಉದಾಹರಣೆಯಾಗಿದ್ದಾರೆ. ಇದು ಶೋಧ ಚಾನಲ್ನ ಒಂದು ಪುಟ್ಟ ಶೋಧನೆಯ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.